ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ದೂರು ನೀಡೋಕೆ ಮುಂದಾದ ಸಚಿವರು, ಶಾಸಕರ ನಿಯೋಗ ಸರ್ಕಾರದಲ್ಲಿ ಸುಖಾಸುಮ್ಮನೆ ಮೂಗು ತೂರಿಸುತ್ತಿದ್ದಾರೆ ಎಂಬ ಆರೋಪ. ಉಸ್ತುವಾರಿ ಬದಲಿಸುವಂತೆ ಹೈಕಮಾಂಡ್ ಮುಂದೆ ಆಗ್ರಹ. ಒಂದೆಡೆ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ಮುಹೂರ್ತ ಫಿಕ್ಸ್, ಮತ್ತೊಂದು ಕಡೆ ಪ್ರತ್ಯೇಕ ಜಾತಿ ಜನಗಣತಿಗೆ ನೇಕಾರ ಸಮುದಾಯ ನಿರ್ಧಾರ. ಜಾತಿ ಜನಗಣತಿ ಆಪ್ ಸಿದ್ಧಪಡಿಸಿದ ನೇಕಾರ ಸಮುದಾಯದ ಒಕ್ಕೂಟ. ಬೇಖಾತಾಗಳಿಗೆ ಎ ಖಾತಾ ಮಾನ್ಯತೆ ಕೊಡೋಕೆ ಸರ್ಕಾರದ ಆದೇಶ. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಸಿಹಿ ಸುದ್ದಿ. 2024 ಸೆಪ್ಟೆಂಬರ್ 30ರ ಒಳಗಿನ ಎಲ್ಲ ಖಾತಾಗಳು ಸಕ್ರಮ. ಅಕ್ರಮ ಕಟ್ಟಡಗಳ ನಿರ್ಮಾಣ ತಡೆಗೆ ಬಿಬಿಎಂಪಿ ಸಜ್ಜು. ಥಾಯ್ಲೆಂಡ್ನಿಂದ ಶೂಟಿಂಗ್ ಮುಗಿಸಿ ವಾಪಸ್ ಬಂದ ಚಾಲೆಂಜಿಂಗ್ ಸ್ಟಾರ್. ಏರ್ಪೋರ್ಟ್ನಲ್ಲಿ ನಟ ದರ್ಶನ್ಗೆ ಬೇಗಿ ಭದ್ರತೆ. ಕಾರ್ವರೆಗೂ ಟೈಟ್ ಸೆಕ್ಯೂರಿಟಿಯಲ್ಲಿ ಕರೆತಂದು ಬಿಟ್ಟ ಸಿಐಎಸ್ಎಫ್ ಸಿಬ್ಬಂದಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ. ಎಸ್ಐಟಿ ತಂಡದೊಂದಿಗೆ ಡಿಐಜಿ ಅನುಚೇತ್ ಸಭೆ. ತನಿಖೆಯ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ವಿವರಣೆ. ಬುರುಡೆ ರಹಸ್ಯ ತನಿಖೆಗಾಗಿ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿ ಓಪನ್. ಬೆಂಗಳೂರಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟ ಒಡಿಶಾ ಯುವತಿ. ಅವಾಚ್ಯ ಪದ ಬಳಸಿ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನಿಂದನೆ. ನೇಹಾ ಬಿಸ್ವಾಲ್ ವಿರುದ್ಧ ಕನ್ನಡಿಗರ ಆಕ್ರೋಶ. ಒಂದೇ ದಿನದ ಅಂತರದಲ್ಲಿ ಒಂದೇ ಕುಟುಂಬದ 2 ಯುವತಿಯರ ಸಾವು. ಸಾವಿಗೆ ನಿಖರ ಕಾರಣ ತಿಳಿಯದೆ ಪೋಷಕರು ಕಂಗಾಲು. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಕೆ ಕಣಬೂರು ಗ್ರಾಮದಲ್ಲಿ ಘಟನೆ. ವಿಷ ಕುಡಿದು ಮಾಕಳಿ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಆತ್ಮಹತ್ಯೆಯಲ್ಲ, ಕೊಲೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ. ಸುಪಾರಿ ಕೊಟ್ಟು ಗಂಡನನ್ನೇ ಕೊಲ್ಲಿಸಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಕಲಾ ಪೊಲೀಸ್ ವಶಕ್ಕೆ. ಎಂಪೈರ್ ಹೋಟೆಲ್ನ ಕಬಾಬ್ ಕೂಡ ಅನ್ಸೇಫ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ದೃಢ. 30 ದಿನದ ಒಳಗಾಗಿ ಉತ್ತರ ನೀಡುವಂತೆ ರೆಸ್ಟೋರೆಂಟ್ಗೆ ನೋಟಿಸ್. ಬೆಂಗಳೂರಲ್ಲಿ ಶುರುವಾಗಿದೆ ಆಟೋಮೀಟರ್ ಮಾಫಿಯಾ. ಪ್ರಯಾಣಿಕ ಪ್ರಶ್ನೆ ಮಾಡ್ತಾ ಇದ್ದಂತೆ ಹಣ ಕೂಡ ಪಡೆಯದೆ ಸ್ಥಳದಿಂದ ಎಸ್ಕೇಪ್. ಸುಶಾಂತ್ ಅನ್ನೋರು ಹೌಸಿಂಗ್ ಬೋರ್ಡ್ನಿಂದ ನರ್ತಕಿ ಚಿತ್ರಮಂದಿರಕ್ಕೆ ಬರ್ತಿದ್ದಾಗ ಘಟನೆ. ಬೇಗೂರು ಪಿಎಸ್ಐ ದರ್ಪಕ್ಕೆ ಶಾಶ್ವತ ಕಿವುಡನಾದ ಬಾಡಿಗೆದಾರ. ಮನೆ ಮಾಲೀಕರ ಜಗಳ ವಿಚಾರಕ್ಕೆ ಠಾಣೆಗೆ ಕರೆಸಿ ಹಲ್ಲೆ. ಎಡಗಿವಿ ಶ್ರವಣ ದೋಷಕ್ಕೀಡಾದ ಉದಯ್. ಪಿಎಸ್ಐ ಪುನೀತ್ ವಿರುದ್ಧ ಕಮಿಷನರ್ಗೆ ಕಂಪ್ಲೇಂಟ್. ಸೈಬರ್ ವಂಚಕರಿಗೆ ಸಾಥ್ ನೀಡ್ತಾ ಇದ್ದ ಬೆಳಗಾವಿಯ 3 ಯುವಕರು ಅರೆಸ್ಟ್. ಫೇಕ್ ಬ್ಯಾಂಕ್ ಖಾತೆ ಕ್ರಿಯೇಟ್ ಮಾಡಿ ಸೈಬರ್ ವಂಚಕರಿಗೆ ನೆರವು. 3 ವಿರುದ್ಧ ವಿವಿಧ ಠಾಣೆಗಳಲ್ಲಿವೆ 27 ಕೇಸ್. ಯೂರಿಯಾ ಗೊಬ್ಬರಕ್ಕಾಗಿ ಮುಂದುವರೆದ ರೈತರ ಪರದಾಟ. ಬೀದರ್ನ ಅಣದೂರು ಗ್ರಾಮದ ಅನ್ನದಾತರು ಕಂಗಾಲು. ಕಬ್ಬು ಬೆಳೆ ಉಳಿಬೇಕಾದ್ರೆ ಗೊಬ್ಬರ ಕೊಡಿ ಅಂತ ಅಳಲು. ಎಸ್ಎಲ್ಸಿ ಪಾಸಿಂಗ್ ಮಾರ್ಕ್ಸ್ 33% ಇಳಿಸಿದ ಸರ್ಕಾರ. ಕನ್ನಡಕ್ಕೆ 125 ಅಂಕ. ಮಕ್ಕಳು ಕನ್ನಡ ಒಂದನ್ನೇ ಓದ್ತಿಲ್ಲ ಅಂತ ಕ್ಯಾಂಪ್ಸ್ ಖ್ಯಾತೆ. ಯಾವುದೇ ಕಾರಣಕ್ಕೂ 125 ಅಂಕ ಇಳಿಕೆ ಮಾಡಬಾರದು ಅಂತ ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಆಗ್ರಹ. ಕನ್ನಡ ಮಾತನಾಡಿದ್ದಕ್ಕೆ ಆರ್ವಿ ಲರ್ನಿಂಗ್ ಹಬ್ ಕಾಲೇಜಿನಿಂದ ಅಮಾನತು ಪ್ರಕರಣ. ಮರು ನೇಮಕದ ನಾಟಕವಾಡಿ 4 ದಿನಕ್ಕೆ ಮತ್ತೆ ಅಮಾನತು. ನ್ಯೂಸ್ ಪೋಸ್ಟ್ ಮುಂದೆ ಅಸಹಾಯಕತೆ ತೋಡಿಕೊಂಡ ಪ್ರಾಧ್ಯಾಪಕ ರೂಪೇಶ್. ವಾಟದ ಹೊಸಹಳ್ಳಿ ಕೆರೆ ನೀರು ಹಂಚಿಕೆ ವಿವಾದ. ಗೌರಿಬಿದನೂರಿನಲ್ಲಿ ಇವತ್ತು ಭುಗಿಲೇಳಲಿದೆ ರೈತರ ಕಿಚ್ಚು. ಶಂಕುಸ್ಥಾಪನೆ ಮಾಡದಂತೆ ಅನ್ನದಾತರಿಂದ ಇವತ್ತು ಪ್ರತಿಭಟನೆ. ಇವತ್ತು ಕಾರ್ಗಿಲ್ ವಿಜಯ ದಿವಸ್. ಲಡಾಖ್ನ ದ್ರಾಸ್ನಲ್ಲಿರುವಂತಹ ಯುದ್ಧ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮ ಆಯೋಜನೆ.
ಹುತಾತ್ಮರಾದವರಿಗೆ ದೀಪ ಬೆಳಗಿಸುವ ಮೂಲಕ ಗೌರವ ಸಮರ್ಪಣೆಗೆ ಸಿದ್ಧತೆ. ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಸಯ್ಯಾರ ರಂಗು, 7 ದಿನಗಳಲ್ಲಿ 250 ಕೋಟಿ ಕಲೆಕ್ಷನ್. ರೈಡ್ ಟು ದಾಖಲೆಯನ್ನ ಮುರಿದ ಅಹಾನ್ ಪಾಂಡೆ ನಟನೆಯ ಚಿತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.